Good morning, students. Welcome to LMS. ನನ್ನ ಹೆಸರು ದೇವರಾಜ್ ಆರ್, Assistant Professor, Department of Commerce, GFGC, Ripanpet. Okay, in the previous sessions, contract costing na theoretical part ಬಗ್ಗೆ ತಿಳ್ಕೊಂಡ್ವಿ. Types of contract ಯಾವ್ದು construction contract ಅಂತ ತಿಳ್ಕೊಂಡ್ವಿ. ಅದಕ್ಕಿಂತ ಮೊದಲು ನಾವು contract costing ಅಂದ್ರೆ ಏನು and its nature ಏನೇನಿದೆ ಅಂತ ತಿಳ್ಕೊಂಡ್ವಿ. In this session, we'll learn about differences between job and contract costing and costing procedure in contract costing ಅಥವಾ preparation of contract account. ಜಾಬ್ ಮತ್ತೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಏನೇನು ಡಿಫ್ರೆನ್ಸಸ್ ಇದೆ ಮತ್ತೆ ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ನ ಪ್ರೊಸೀಜರ್ ಏನೇನು ಅಂತ ಹೇಳಿ ಈ ಒಂದು ಸೆಷನ್ ನಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ಲಿ ವಿಲ್ ಮೂವ್ ವಿತ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫಾರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂಡ್ ಜಾಬ್ ಕಾಸ್ಟಿಂಗ್. ಮೊದಲನೇ ಡಿಫರೆನ್ಸ್ ಈ ತರ ಇದೆ. ಕಾಂಟ್ರಾಕ್ಟ್ is generally big whereas job is small. ನಾನು ನಿಮಗೆ ನೇಚರ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನ ಹೇಳ್ಬೇಕಂದಾಗ್ಲಿ ಅಥವಾ ಕಾಂಟ್ರಾಕ್ಟ್ ಅನ್ನ ಹೇಳ್ಬೇಕಂದಾಗ್ಲಿ ಹೇಳಿದೆ, a contract is a big job whereas a job is a small contract ಅಂತ. ಸೊ ಜಾಬ್ ವರ್ಕ್ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳು ಮಾಡುವಂಥದ್ದು, ಆದ್ರೆ ಕಾಂಟ್ರಾಕ್ಟ್ ಯೂಶುವಲ್ ಆಗಿ ಏನಾಗಿರುತ್ತೆ, ಲಾರ್ಜ್ ಇರುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್, ವೆರಿ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಜಾಬ್ ಅಂಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಅಂದ್ರೆ ಜಾಬ್ ನಲ್ಲಿ ಮಾಡುವಂತ ಕೆಲಸ ಅಥವಾ ಎಲ್ಲಿ ಜಾಬ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ತೀವೋ, ಯಾವ ಕೆಲಸಗಳಿಗೆ ಜಾಬ್ ಕಾಸ್ಟಿಂಗ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳಿಗೆ. ವೆರಾಸ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ. ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಯಾವಾಗಲೂ ಹ್ಯೂಜ್ ಇರುತ್ತೆ, ದೊಡ್ಡದಿರುತ್ತೆ. ಸೊ ಸೆಕೆಂಡ್ ಡಿಫರೆನ್ಸ್ is the number of jobs undertaken at a time are usually large as compared to number of contracts because contracts are generally much bigger in size. ಸೊ ನೀವು ಜಾಬು ಬೈ ನೇಚರ್ ದೇ ಆರ್ ಸ್ಮಾಲ್. ಜಾಬ್ ತುಂಬಾ ಸಣ್ಣ ಕೆಲಸಗಳು. ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿ ಹೆಚ್ಚಿನ ಜಾಬ್ಗಳನ್ನ ಮಾಡ್ಬೋದು. ಅದೇ ತರ ಒಂದು ಕಂಪನಿ ಹೆಚ್ಚಿನ ಕಾಂಟ್ರಾಕ್ಟ್ಗಳನ್ನ, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಗಳನ್ನ ಅಂಡರ್ಟೇಕ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂದ್ರೆ ಅದರಲ್ಲಿ ಎಷ್ಟೊಂದು ಸಣ್ಣ ಸಣ್ಣ ಆಕ್ಟಿವಿಟೀಸ್ ಬರುತ್ತೆ, ನಿಜನಾ? ಸೊ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ಗಳು ಯೂಶುವಲ್ ಆಗಿ ತುಂಬಾ ದೊಡ್ಡ ಸೈಜ್, ಲಾರ್ಜ್ ಸೈಜ್ ಆಗಿರೋದ್ರಿಂದ, ತುಂಬಾ ದೊಡ್ಡ ವರ್ಕ್ಗಳನ್ನ ಇನ್ವಾಲ್ವ್ ಆಗೋದ್ರಿಂದ ಜಾಬ್ಗಳು ಅಟ್ ಎ ಟೈಮ್ ಎಷ್ಟು ಜಾಬ್ಗಳನ್ನ ನಾವು ಮಾಡ್ಬೋದು ಅಷ್ಟೇ ಕಾಂಟ್ರಾಕ್ಟ್ಗಳನ್ನ ಮಾಡೋಕ್ಕಾಗಲ್ಲ. That is why the number of jobs undertaken at a time are usually large as compared to number of contracts because contracts are generally much bigger in size. The contracts ದೊಡ್ಡ ಜಾಬ್ಗಳಾಗಿರೋದ್ರಿಂದ ಅಟ್ ಎ ಟೈಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಅಲ್ಲಿ ಎರಡನ್ನೂ ಕಂಪೇರ್ ಮಾಡ್ಕೊಂಡ್ರೆ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ವಿಲ್ ಬಿ ಲೆಸ್ ಕಂಪೇರ್ಡ್ ಟು ನಂಬರ್ ಆಫ್ ಜಾಬ್ಸ್. ಯಾಕಂದ್ರೆ ಕಾಂಟ್ರಾಕ್ಟ್ಸ್ ದೊಡ್ಡ ಜಾಬ್ಗಳು, ಜಾಬ್ಸ್ ಸಣ್ಣ ಕಾಂಟ್ರಾಕ್ಟ್ಗಳು ಅಂತ. ಇದು ಎರಡನೇ ಡಿಫರೆನ್ಸ್. ನೆಕ್ಸ್ಟ್, ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೋಸ್ಟ್ ಆಫ್ ದ ಕಾಸ್ಟ್ ಆರ್ ಚಾರ್ಜಬಲ್ ಡೈರೆಕ್ಟ್ ಟು ದ ಕಾಂಟ್ರಾಕ್ಟ್ ಅಕೌಂಟ್. Under job costing, direct allocation to such an extent is not possible. Completely not possible ಅಂತ ಹೇಳಕ್ ಬರಲ್ಲ. ಓಕೆ, ಏನಪ್ಪ ಇದು ಪಾಯಿಂಟ್ ಆಫ್ ಡಿಫರೆನ್ಸ್ ಅಂತಂದ್ರೆ ಚಾರ್ಜಿಂಗ್ ಆಫ್ ಎಕ್ಸ್ಪೆನ್ಸಸ್ ಅಂತ. ಎಕ್ಸ್ಪೆನ್ಸಸ್ ಯಾವ ತರದ್ ಇರುತ್ತೆ ಯೂಶುವಲ್ ಆಗಿ? ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಬಂದಾಗ ಮ್ಯಾಕ್ಸಿಮಮ್ ಆಫ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಆಗಿ ಇರುತ್ತೆ ನೇಚರ್. ಓಕೆ, ನಾನು ನಿಮ್ಗೆ ನೇಚರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದಾಗ ಆಲ್ರೆಡಿ ಹೇಳಿದ್ದೀನಿ. ಬಟ್ ಜಾಬ್ ಕಾಸ್ಟಿಂಗ್ ಅಲ್ಲಿ ಈ ಮಟ್ಟದಲ್ಲಿ ಅಂದ್ರೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಇರೋಷ್ಟು ಎಕ್ಸ್ಟೆಂಟ್ ಅಥವಾ ಇಷ್ಟು ಮಟ್ಟದಲ್ಲಿ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅಂದ್ರೆ ಖರ್ಚುಗಳನ್ನ, ವೆಚ್ಚಗಳನ್ನ ನೇರವಾಗಿ ಅಲೋಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಫೋರ್ತ್ ಡಿಫರೆನ್ಸ್ ಏನು? ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ ಕಾಸ್ಟ್ ಇಸ್ ಸಿಂಪ್ಲರ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆಸ್ ಕಂಪೇರ್ಡ್ ಟು ಜಾಬ್ ಕಾಸ್ಟಿಂಗ್. ಯಾಕಪ್ಪ ಈಸಿ ಆಗುತ್ತೆ? ಅಲೋಕೇಶನ್ ಮತ್ತೆ ಅಪೋರ್ಷನ್ಮೆಂಟ್ ನಿಮ್ಗೆ ಗೊತ್ತಿದೆ. ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್. ಅಲೋಕೇಶನ್ ಅಂತಂದ್ರೆ ಹಂಚೋದು, ಅಪೋರ್ಷನ್ಮೆಂಟ್ ಅಂತಂದ್ರೆ ಈ ಪ್ರಪೋರ್ಷನಲ್ ಡಿಸ್ಟ್ರಿಬ್ಯೂಷನ್ ಅಥವಾ ಅಲೋಕೇಶನ್ ಅಂತ ಕರಿತೀವಿ. ಯಾವುದೋ ಒಂದು ಪ್ರಪೋರ್ಷನ್ ಬೇಸಿಸ್, ಒಂದು ರೇಷಿಯೋ ಇಟ್ಕೊಂಡು ಹಂಚೋದನ್ನ ಅಪೋರ್ಷನ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಓವರ್ ಹೆಡ್ಸ್ ಗಳನ್ನ ಅಲೋಕೇಟ್ ಮಾಡೋದು ಮತ್ತೆ ಅಪೋರ್ಷನ್ ಮಾಡೋದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಈಸಿ. ಯಾಕಂದ್ರೆ ಅಮೌಂಟ್ ತುಂಬಾನೇ ಕಡಿಮೆ ಇರುತ್ತೆ. ಕೆಲವೊಂದು ಕಾಂಟ್ರಾಕ್ಟ್ ಗಳಲ್ಲಿ ಓವರ್ ಹೆಡ್ ಚಾರ್ಜಸ್ ವೆರಿ ಲೆಸ್, ಕಂಪೇರಬ್ಲಿ ತುಂಬಾ ಕಡಿಮೆ ಇರುತ್ತೆ, ಅದಕ್ಕೆ ಈಸಿಯಾಗಿ ಹಂಚ್ಕೊಡ್ಬೋದು. ಬಟ್ ಜಾಬ್ ಕಾಸ್ಟಿಂಗ್ ಅಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ, ಕಷ್ಟ ಆಗುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ jobs are usually carried out in a factory premises whereas the contract work is done at a site.
ಇದು ನಿಮ್ಗೆ ಅಗೈನ್ ನಾನು ಕಾಂಟ್ರಾಕ್ಟ್ ಬಗ್ಗೆ ಹೇಳ್ಬೇಕಂದಾಗ ಕಾಂಟ್ರಾಕ್ಟ್ ಮೀನಿಂಗ್ ಅನ್ನ ಹೇಳ್ಬೇಕಂದಾಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಾಬ್ ಅಂದ್ರೆ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳು, ಸಣ್ಣ ಸಣ್ಣ ಕೆಲಸಗಳು, ಇದನ್ನ ನಾವು ಫ್ಯಾಕ್ಟ್ರಿ ಪ್ರಿಮೈಸಸ್ ಅಲ್ಲೇ ಪರ್ಫಾರ್ಮ್ ಮಾಡ್ತೀವಿ. ಆದ್ರೆ ಕಾಂಟ್ರಾಕ್ಟ್ಗಳು ತುಂಬಾ ದೊಡ್ಡ ದೊಡ್ಡ ವರ್ಕ್ಗಳಾಗಿದ್ದು ಇದು ಔಟ್ಸೈಡ್ ಅಲ್ಲಿ ಅಂದ್ರೆ ಎಕ್ಸ್ಟೀರಿಯರ್ ಅಲ್ಲಿ ಮಾಡುವಂತ ಕೆಲಸಗಳಾಗಿರುತ್ತೆ. ಸೊ ಇದನ್ನ ಸೈಟ್ ಅಲ್ಲಿ ಪ್ಲಾಂಟ್ ಅಂತಾನು ಕರಿತೀವಿ, ಸೈಟ್ ಅಂತ ಕರಿತೀವಿ, ಕನ್ಸ್ಟ್ರಕ್ಷನ್ ಸೈಟ್ ಅಂತ. ಸೊ ಕಾಂಟ್ರಾಕ್ಟ್ ವರ್ಕ್ ಈಸ್ ಪರ್ಫಾರ್ಮ್ಡ್ ದೇರ್ ಇನ್ ಅ ಕನ್ಸ್ಟ್ರಕ್ಷನ್ ಸೈಟ್, whereas jobs are performed in the factory premises. So these are the differences between job and contract costing. This concept may be asked for 5 marks questions. ನಿಮ್ಗೆ ಏನ್ ಸೆಕ್ಷನ್ ಎ ಇದೆ 5 marks ಗೆ ಒಂದು ಕ್ವೆಶ್ಚನ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಒಂದ್ ಕಾನ್ಸೆಪ್ಟ್ ಅನ್ನ ಈ ಸೆಷನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ ನಾವು, ಡಿಫರೆನ್ಸಸ್ ಬಿಟ್ವೀನ್ job costing and contract costing. We'll move to the next part of this session, the costing procedure in contract costing. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಹೇಗೆ ನಾವು ಕಾಸ್ಟ್ ಗಳನ್ನ ಲೆಕ್ಕ ಹಾಕ್ತೀವಿ, ಯಾವ ವಿಧಾನ, ಯಾವ ಮೆಥಡಾಲಜಿ, ಯಾವ ಇನ್ ವಾಟ್ ವೇ ವಿ ಗೋಯಿಂಗ್ ಟು ರೆಕಾರ್ಡ್ ದಿ ಕಾಸ್ಟ್, ಅಸರ್ಟೈನ್ ದಿ ಕಾಸ್ಟಿಂಗ್, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ತಿಳ್ಕೊಳ್ಳೋಣ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಪ್ರೊಸೀಜರ್ ಹೇಗಿರುತ್ತಪ್ಪ ಅಂತಂದ್ರೆ, ಕಾಂಟ್ರಾಕ್ಟ್ ಅಕೌಂಟ್ ಮೊದಲನೇ ಪಾಯಿಂಟ್. ಕಾಂಟ್ರಾಕ್ಟ್ ಅಕೌಂಟ್ ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ಅ ಕಾಂಟ್ರಾಕ್ಟ್ ಅಕೌಂಟ್. ಕಾಂಟ್ರಾಕ್ಟ್ ಅಕೌಂಟ್ ಅಂತ ನಾವು ಒಂದು ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ಬೇಕಾಗತ್ತೆ. ನೆನಪಿರ್ಲಿ ನಿಮ್ಗೆ, ಅಕೌಂಟ್ ಕಂಟೈನ್ಸ್ 2 sides. ಇಟ್ ಕನ್ಸಿಸ್ಟ್ ಆಫ್ 2 sides. ಅಕೌಂಟ್ ಅಂದ್ರೆ ಗೊತ್ತಿರಲಿ ನಿಮ್ಗೆ, ಅಕೌಂಟ್ ಇಸ್ ನಾಟ್ ಅ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ಗೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಎಲ್ಲ ಇರಲ್ಲ. ಸೊ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ನಾವು ಪ್ರಿಪೇರ್ ಮಾಡೋದು ಕಾಂಟ್ರಾಕ್ಟ್ ಅಕೌಂಟ್, ಇಟ್ ಇಸ್ ನಾಟ್ ಅ ಕಾಂಟ್ರಾಕ್ಟ್ ಸ್ಟೇಟ್ಮೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಕಾಂಟ್ರಾಕ್ಟ್ ಅಕೌಂಟ್ಗೆ 2 ಸೈಡ್ ಇರುತ್ತೆ, ಒಂದು ಡೆಬಿಟ್ ಸೈಡ್ ಮತ್ತೊಂದು ಕ್ರೆಡಿಟ್ ಸೈಡ್. ಇಲ್ಲಿ ಕಾಸ್ಟ್ ಯೂನಿಟ್ ಯಾವುದು ಅನ್ನೋದು ಇಂಪಾರ್ಟೆಂಟ್. ಫಾರ್ ಎವ್ರಿ ಕಾಸ್ಟ್ ಯೂನಿಟ್ ದರ್ ವಿಲ್ ಬಿ ಅ ಕಾಂಟ್ರಾಕ್ಟ್ ಅಕೌಂಟ್. ಓಕೆನಾ, ಈಚ್ ಕಾಂಟ್ರಾಕ್ಟ್ ಇಸ್ ಅ ಕಾಸ್ಟ್ ಯೂನಿಟ್. ಇಲ್ಲಿ ಪ್ರತಿಯೊಂದು ಕಾಂಟ್ರಾಕ್ಟ್ ಕೂಡ ಕಾಸ್ಟ್ ಯೂನಿಟ್ ಆಗುತ್ತೆ. ಸೊ ಪ್ರತಿಯೊಂದು ಕಾಂಟ್ರಾಕ್ಟ್ ಕೂಡ ಕಾಸ್ಟ್ ಯೂನಿಟ್ ಆಗೋದ್ರಿಂದ ಫಾರ್ ಎವ್ರಿ ಕಾಂಟ್ರಾಕ್ಟ್ ದರ್ ವಿಲ್ ಬಿ ಅ ಕಾಂಟ್ರಾಕ್ಟ್ ಅಕೌಂಟ್. ಪ್ರತಿ ಕಾಂಟ್ರಾಕ್ಟ್ಗೂ ಸಪರೇಟ್ ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಸೆಕೆಂಡ್ ಥಿಂಗ್ ಈಸ್ ಡೈರೆಕ್ಟ್ ಕಾಸ್ಟ್. ಕಾಂಟ್ರಾಕ್ಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಡೈರೆಕ್ಟ್ ಕಾಸ್ಟ್ಗಳು ಯಾವ್ದು ಎಲ್ಲಿ ರೆಕಾರ್ಡ್ ಮಾಡ್ಬೇಕಂತ ನೋಡೋಣ. ಮೋಸ್ಟ್ ಆಫ್ ದ ಕಾಸ್ಟ್ ಆಫ್ ಅ ಕಾಂಟ್ರಾಕ್ಟ್ ಕ್ಯಾನ್ ಬಿ ಅಲೋಕೇಟೆಡ್ ಡೈರೆಕ್ಟ್ಲಿ ಟು ದ ಕಾಂಟ್ರಾಕ್ಟ್. ಆಲ್ ಸಚ್ ಡೈರೆಕ್ಟ್ ಕಾಸ್ಟ್ ಆರ್ ಡೆಬಿಟೆಡ್ ಟು ದ ಕಾಂಟ್ರಾಕ್ಟ್ ಅಕೌಂಟ್. ನೆನ್ಪಿಟ್ಕೊಳ್ಳಿ, ಎಲ್ಲಾ ಎಕ್ಸ್ಪೆನ್ಸಸ್ಗಳನ್ನು ವಿ ಗೋಯಿಂಗ್ ಟು ಡೆಬಿಟ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ಆಲ್ ದ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ಎಲ್ಲ ವೆದರ್ ಇಟ್ ಇಸ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಡೈರೆಕ್ಟ್ ಆದ್ರೂ ಆಗ್ಲಿ ಇಂಡೈರೆಕ್ಟ್ ಆದ್ರೂ ಆಗ್ಲಿ, ನಾವೆಲ್ಲ ಖರ್ಚು ಮಾಡುವಂತ ಒಟ್ಟು ಎಲ್ಲಾ ಎಕ್ಸ್ಪೆನ್ಸಸ್ಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟೇ ಮಾಡ್ತೀವಿ. ಅದರಲ್ಲಿ ಮೊದಲಿಗೆ ನಾವು ಡೈರೆಕ್ಟ್ ಕಾಸ್ಟ್ಗಳನ್ನ ಏನ್ ಮಾಡಬೇಕು, ನೇರವಾಗಿ ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಸೈಡ್ಗೆ ಚಾರ್ಜ್ ಮಾಡ್ತೀವಿ. ಸೊ ಯಾವ್ದು ಈ ಡೈರೆಕ್ಟ್ ಕಾಸ್ಟ್ಗಳಪ್ಪ ಅಂತಂದ್ರೆ, ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟಂಗೆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಗೆ ನೆನ್ಪಿಟ್ಕೊಳ್ಳಿ, ಮಟೀರಿಯಲ್ಸು, ಲೇಬರ್ ಅಂಡ್ ಸೂಪರ್ವಿಷನ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೆಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಅಂಡ್ ಸಬ್ ಕಾಂಟ್ರಾಕ್ಟರ್ ಕಾಸ್ಟ್. ಇವೆಲ್ಲ ಕೂಡ ಎಕ್ಸಾಂಪಲ್ಸ್ ಆಫ್ ಡೈರೆಕ್ಟ್ ಕಾಸ್ಟ್. ಈ ಎಷ್ಟು ಡೈರೆಕ್ಟ್ ಕಾಸ್ಟ್ಗಳ ಲೆಕ್ಕದಲ್ಲಿ ಏನಾದ್ರು ಕೊಟ್ಟಿದ್ರೆ ವಾಟ್ ವಿ ಸಪೋಸ್ ಟು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು. ನೆಕ್ಸ್ಟ್ ಇಂಡೈರೆಕ್ಟ್ ಕಾಸ್ಟ್. ಸೊ ಇಂಡೈರೆಕ್ಟ್ ಕಾಸ್ಟ್ ಗಳೇನ್ ಬಂದ್ರೆ ಏನ್ ಮಾಡ್ಬೇಕಪ್ಪ, ಕಾಂಟ್ರಾಕ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ, ಕಾಂಟ್ರಾಕ್ಟ್ ಅಕೌಂಟ್ ಈಸ್ ಆಲ್ಸೋ ಡೆಬಿಟೆಡ್ ವಿತ್ ಓವರ್ ಹೆಡ್ಸ್ ವಿಚ್ ಟೆಂಡ್ಸ್ ಟು ಬಿ ಸ್ಮಾಲ್ ಇನ್ ರಿಲೇಷನ್ ಟು ದ ಡೈರೆಕ್ಟ್ ಕಾಸ್ಟ್. ನಾನು ನಿಮ್ಗೆ ಹೇಳ್ದೆ ಡಿಫರೆನ್ಸ್ ಬಿಟ್ವೀನ್ ಜಾಬ್ ಕಾಸ್ಟಿಂಗ್ ಅಂಡ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಹೇಳ್ಬೇಕಂದಾಗ್ಲೇ, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ಓವರ್ ಹೆಡ್ ಕಾಸ್ಟ್ ಗಳ ಟೋಟಲ್ ಕಾಸ್ಟ್ ಲೆಕ್ಕ ಹಾಕೊಂಡ್ರೆ ಓವರ್ ಹೆಡ್ ಕಾಸ್ಟ್ ಗಳ ಅಥವಾ ಇಂಡೈರೆಕ್ಟ್ ಕಾಸ್ಟ್ ಗಳ ಪ್ರಪೋರ್ಷನ್ ಅಥವಾ ಪರ್ಸೆಂಟೇಜ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗಳನ್ನೂ ಕೂಡ ನಾವೇನ್ ಮಾಡ್ಬೇಕು, ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಬೇಕು. ಓಕೆನಾ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಮಟೀರಿಯಲ್ಸ್ ಆರ್ ಪ್ಲಾಂಟ್. ಓಕೆ, ಈಗ when materials or plant or other items are transferred from the contract account is credited by that amount. In case ಒಂದೇ ಕಂಪನಿ ಒಂದಕ್ಕಿಂತ ಹೆಚ್ಚು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಗಳನ್ನ ಅಂಡರ್ಟೇಕ್ ಮಾಡ್ಕೊಂಡಿದೆ ಅಥವಾ ನಡೆಸ್ತಾ ಇದೆ ಅಂತ ಅನ್ಕೋಣ. ಒಂದು ಕಾಂಟ್ರಾಕ್ಟ್ ಇಂದ ಇನ್ನೊಂದು ಕಾಂಟ್ರಾಕ್ಟ್ ಗೆ ಮಟೀರಿಯಲ್ ಅನ್ನು ಅಥವಾ ಪ್ಲಾಂಟ್ ಅನ್ನು ಶಿಫ್ಟ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಮಾಡ್ತಿದ್ದಾರೆ. ಅವಾಗ ಹೇಗೆ ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಹೇಗೆ ಟ್ರೀಟ್ ಮಾಡಬೇಕು ನಾವು, ಕಾಸ್ಟಿಂಗ್ ಪ್ರೊಸೀಜರ್ ಏನು ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಅಂತಂದ್ರೆ, if materials or plant transferred from the contract to the another contract ಅಂತಂದಾಗ, ಯಾವ ಕಾಂಟ್ರಾಕ್ಟ್ ಇಂದ ಟ್ರಾನ್ಸ್ಫರ್ ಮಾಡ್ತಿದ್ದೀರೋ ಟ್ರಾನ್ಸ್ಫರ್ ಆಗಿರೋಷ್ಟು ಅಮೌಂಟ್ ಅನ್ನ ಮಟೀರಿಯಲ್ ಟ್ರಾನ್ಸ್ಫರ್ ಮಾಡಿದ್ರೆ ಮಟೀರಿಯಲ್ ಅಮೌಂಟ್, ಪ್ಲಾಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಪ್ಲಾಂಟ್ ಅಮೌಂಟ್, ಅದನ್ನ ಎಕ್ಸಾಕ್ಟ್ ಅಮೌಂಟ್ ಏನ್ ಬರುತ್ತೋ ಅಷ್ಟು ಅಮೌಂಟ್ ಅನ್ನ ಕಾಂಟ್ರಾಕ್ಟ್ ಅಕೌಂಟ್ಗೆ ನಾವೇನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆನಾ, ದ ಕಾಂಟ್ರಾಕ್ಟ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ದಟ್ ಅಮೌಂಟ್. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಂಟ್ರಾಕ್ಟ್ ಪ್ರೈಸ್. Where to record contract price, what is the treatment with regard to this ಅಂದ್ರೆ,
The contract account is also credited with the contract price. Contract price ಅನ್ನ we going to credit to the contract account. Contract account ಗೆ ನಾವು ಏನ್ ಮಾಡ್ತೀವಿ, contract price ಅನ್ನ ಕ್ರೆಡಿಟ್ ಮಾಡ್ತೀವಿ. ಸೊ ಎಲ್ಲಾ ಸಿಚುವೇಶನ್ಸ್ ಗಳಲ್ಲೂ ಅಥವಾ ಎಲ್ಲಾ ಟೈಮಲ್ಲೂ ನಾವು ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ನಾವೇನ್ ಮಾಡಲ್ಲ, ಕ್ರೆಡಿಟ್ ಮಾಡಲ್ಲ. ಯಾವಾಗ ಕ್ರೆಡಿಟ್ ಮಾಡ್ತೀವಪ್ಪ ಅಂತಂದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಕ್ರೆಡಿಟ್ ಮಾಡೋದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ರೆ ಮಾತ್ರ. ಓಕೆನಾ? ಇನ್ ಕೇಸ್ ನಾನು ನಿಮ್ಗೆ ಹೇಳಿದೆ ನೇಚರ್ ಆಫ್ ಕಾಂಟ್ರಾಕ್ಟ್ಸ್ ಗಳನ್ನ ಅಥವಾ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಗಳನ್ನ ಹೇಳ್ಬೇಕಂದಾಗ್ಲೆ, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಯೂಶುವಲಿ ಟೇಕ್ಸ್ ಮೋರ್ ದನ್ ಅ ಇಯರ್ ಟು ಗೆಟ್ ಕಂಪ್ಲೀಟೆಡ್. ಹೌದಾ? ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಗಳು ಕಂಪ್ಲೀಟ್ ಆಗ್ಲಿಕ್ಕೆ 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ತಗೊಳ್ಳೋದ್ರಿಂದ 1 ವರ್ಷಕ್ಕೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಲ್ಲ. ಸೊ ಅವಾಗ ನಾವು ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ಕಾಂಟ್ರಾಕ್ಟ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಕ್ ಬರಲ್ಲ. ಸೊ ಅಂತ ಸಿಚುವೇಶನ್ ನಾವೇನಪ್ಪ ಮಾಡ್ತೀವಿ ಅಂತಂದ್ರೆ, ಇನ್ ಪ್ಲೇಸ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ವಿ ಗೋಯಿಂಗ್ ಟು ರೆಕಾರ್ಡ್ ದ ವ್ಯಾಲ್ಯೂ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆಸ್ ಆನ್ ದಟ್ ಡೇಟ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಅಲ್ಲಿವರೆಗೂ ಎಷ್ಟು ಕೆಲಸ ಆಗಿದೆ ಅದರ ವ್ಯಾಲ್ಯೂ ಎಷ್ಟು, ಅಲ್ಲಿವರೆಗೂ ಎಷ್ಟು ಕೆಲಸ ಆಗಿದೆ ಅದರ ವ್ಯಾಲ್ಯೂ ಎಷ್ಟು ಅನ್ನೋ ಒಂದು ಅಮೌಂಟ್ ಅನ್ನು ನಾವೇನ್ ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಎಲಿಮೆಂಟ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕಾಂಟ್ರಾಕ್ಟ್ ಪ್ರೈಸು ಮತ್ತೆ ವರ್ಕ್ ಇನ್ ಪ್ರೋಗ್ರೆಸ್ ಇವೆರಡನ್ನೂ ಕೂಡ ನಾವು ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲೇ ರೆಕಾರ್ಡ್ ಮಾಡೋದು. ಬಟ್ ಸಿಚುವೇಶನ್ ಬೇರೆ ಬೇರೆ. ಇನ್ನು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ, ಕಾಂಟ್ರಾಕ್ಟ್ ಈಸ್ ನಾಟ್ ಕಂಪ್ಲೀಟೆಡ್ ಯೆಟ್ ಅಂತಂದ್ರೆ ವಿಲ್ ರೆಕಾರ್ಡ್ ವರ್ಕ್ ಇನ್ ಪ್ರೋಗ್ರೆಸ್. ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ದಾಗ ಮಾತ್ರನೇ ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್, ಪ್ರಾಫಿಟ್ ಅಥವಾ ಲಾಸ್, ಪ್ರಾಫಿಟ್ ಆರ್ ಲಾಸ್ ಆನ್ ಕಾಂಟ್ರಾಕ್ಟ್. ಓಕೆ, ಕಾಂಟ್ರಾಕ್ಟ್ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಬಂದಿದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? The balances of contract account represents profit or loss which is transferred to profit and loss account, costing profit and loss account. Okay, ಈಗ ಒಂದೇ ವರ್ಷದಲ್ಲಿ ನಾವು ಕಾಂಟ್ರಾಕ್ಟ್ ಅನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತ ಗೊತ್ತಿದೆ ಅಲ್ವಾ? ಸೊ ಈಗ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಕಂಪ್ಲೀಟ್ ಲಾಭ ಸಿಕ್ಬಿಟ್ಟಿದೆ ಅಂತ. ಒಟ್ಟು ಕಾಂಟ್ರಾಕ್ಟ್ ಪೂರ್ತಿ ಮುಗಿದ್ರೆ ಆ ಕಾಂಟ್ರಾಕ್ಟ್ ಇಂದ ಬರುವಂತ ಒಟ್ಟು ಲಾಭ ನಮಗ್ ಸಿಕ್ಕಿದೆ. ಅರ್ಧ ಬರ್ಧ ಕಂಪ್ಲೀಟ್ ಆಗಿದ್ರೆ ನಮ್ಗೆ ಲಾಭನೂ ಕೂಡ ಅರ್ಧ ಬರ್ಧನೆ ಬರುತ್ತೆ, ನಿಜ ಅಲ್ವಾ? ಲೈಕ್ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸೊ ಈ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲು ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ ಅಂತಂದ್ರೆ, ಇಫ್ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್ ಎಕ್ಸೀಡ್ಸ್ ದ ಕ್ರೆಡಿಟ್ ಸೈಡ್ ಇಟ್ ಈಸ್ ಅ ಲಾಸ್. ಡೆಬಿಟ್ ಸೈಡ್ ಅಲ್ಲಿ ನಾವು ಎಕ್ಸ್ಪೆನ್ಸಸ್ ಗಳನ್ನ ರೆಕಾರ್ಡ್ ಮಾಡಿರ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ವ್ಯಾಲ್ಯೂ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ರೆಕಾರ್ಡ್ ಮಾಡಿರ್ತೀವಿ. ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಗಿಂತ ಜಾಸ್ತಿ ಇದ್ರೆ ಲಾಸ್, ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಗಿಂತ ಜಾಸ್ತಿ ಇದ್ರೆ ಪ್ರಾಫಿಟ್. ಸೊ ಕಾಂಟ್ರಾಕ್ಟ್ ಮುಗ್ದೋಗ್ಬಿಟ್ಟಿದೆ, ಕಂಪ್ಲೀಟ್ ಆಗಿದೆ ಅಂತಂದ್ರೆ ದರ್ ಇಸ್ ನೋ ಪ್ರಾಬ್ಲಮ್. ಬಂದಿರೋ ಎಂಟೈರ್ ಪ್ರಾಫಿಟ್ ಅನ್ನ ವಿಲ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಟು ದ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್, ಕಾಂಟ್ರಾಕ್ಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತಂದಾಗ ಎಷ್ಟು ಪ್ರಾಫಿಟ್ ಬರುತ್ತೋ ಅದರಲ್ಲಿ ಪಾರ್ಟ್ ಆಫ್ ಪ್ರಾಫಿಟ್ ಅನ್ನ ನಾವೇನ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸಮ್ ಪೋರ್ಷನ್ ಅಥವಾ ಪಾರ್ಟ್ ಆಫ್ ಪ್ರಾಫಿಟ್ ಅನ್ನ ರಿಸರ್ವ್ ಆಗಿ ಎತ್ತಿಟ್ಕೊಂತೀವಿ. ಯಾಕಂದ್ರೆ ಟು ಮೀಟ್ ದಿ ಕಂಟಿಂಜೆನ್ಸೀಸ್, ಏನಾದ್ರು ಅನ್ಸರ್ಟನ್ ಆಕ್ಟಿವಿಟೀಸ್ ಬರ್ಬೋದು, ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಅದನ್ನ ಫೇಸ್ ಮಾಡ್ಲಿಕ್ಕೆ ನಮ್ಗೆ ರಿಸರ್ವ್ಸ್ ಬೇಕು. ಸೊ ಫಾರ್ ದಟ್ ರೀಸನ್ ನಾವೇನ್ ಮಾಡ್ಕೋತೀವಿ ಅಂದ್ರೆ, ವೆನ್ ದ ಕಾಂಟ್ರಾಕ್ಟ್ ಈಸ್ ನಾಟ್ ಎಟ್ ಕಂಪ್ಲೀಟೆಡ್, ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇದ್ದಂತ ಟೈಮಲ್ಲಿ ಪ್ರಾಫಿಟ್ ಬಂದ್ರೆ ಆ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಭಾಗನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಸ್ವಲ್ಪ ಭಾಗನ ರಿಸರ್ವ್ ಆಗಿ ಇಟ್ಕೊಂತೀವಿ. ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ದಾಗ ಪ್ರಾಫಿಟ್ ಬಂದ್ರೆ ಎಂಟೈರ್ ಪ್ರಾಫಿಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ಲಾಸ್ ಯಾವಾಗ್ಲೇ ಬರಲಿ, ದ ಎಂಟೈರ್ ಲಾಸ್ ಇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇದಿಷ್ಟು ನಾವು ಪ್ರೊಸೀಜರ್ ಅನ್ನ ತಿಳ್ಕೊಂಡ್ವಿ. ನೌ ವಿಲ್ ಲುಕ್ ಇಂಟು ದ ಫಾರ್ಮ್ಯಾಟ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ದಿಸ್ ಒನ್ ಇಸ್ ಅ ಡೀಟೇಲ್ಡ್ ಫಾರ್ಮ್ಯಾಟ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ಯುವರ್ ರೆಫರೆನ್ಸ್. ಕಾಂಟ್ರಾಕ್ಟ್ ಅಕೌಂಟ್ ನ ಫಾರ್ಮ್ಯಾಟ್ ಅನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಇದನ್ನ ಕ್ಲೀನ್ ಆಗಿ ನೋಡ್ಕೊಬಿಡಿ. ಐ ಹ್ಯಾವ್ ಟ್ರೈ ಟು ಕವರ್ ಆಲ್ ದ ಎಲಿಮೆಂಟ್ಸ್ ವಿಚ್ ಮೇ ಅಪಿಯರ್ ಇನ್ ದ ಕಾಂಟ್ರಾಕ್ಟ್ ಅಕೌಂಟ್. ಸೊ ಡೆಬಿಟ್ ಸೈಡ್ ನ ಒನ್ ಬೈ ಒನ್ ಕ್ಲೀನ್ ಆಗಿ ನೋಡ್ಕೊಂತಾ ಬರೋಣ. ಮಟೀರಿಯಲ್ಸ್, ದೀಸ್ ಮಟೀರಿಯಲ್ಸ್ ಮೇ ಬಿ ಆಫ್ 3 ಕ್ಯಾಟಗರೀಸ್. ಒಂದು ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಗೆ ಅಂತ ಪರ್ಚೇಸ್ ಮಾಡಿರೋದು, ಇನ್ನೊಂದು ಸ್ಟೋರ್ ಇಂದ ಇಶ್ಯೂ ಆಗಿರೋದು, ಆರ್ ಎಲ್ಸ್ ಸಪ್ಲೈಡ್ ಬೈ ದ ಕಾಂಟ್ರಾಕ್ಟ್, ಯಾವ್ದಾದ್ರು ಆಗಿರ್ಬೋದು. ಥ್ರೂ ಕಾಂಟ್ರಾಕ್ಟರೇ ಬಂದಿರ್ಬೇಕು, ನೆನ್ಪಿಟ್ಕೊಳ್ಳಿ. ನಾವಿಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್ ಪ್ರಿಪೇರ್ ಮಾಡ್ತೀವಿ. ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಏನೇನು ಖರ್ಚು ಮಾಡಿದಾನೆ ಅದರಿಂದ ಅವ್ನಿಗೆ ಏನೇನು ಅಮೌಂಟ್ ಬರುತ್ತೆ ಅಷ್ಟನ್ನ ಮಾತ್ರ ಇಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. 3 ತರ ಮಟೀರಿಯಲ್ಸ್ ನಾವು ಸೆಂಡ್ ಮಾಡ್ತಿದೀವಿ ಕಾಂಟ್ರಾಕ್ಟ್ಗೆ ಅಂದ್ರೆ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ನೋಡ್ಕೊಳ್ಳಿ, ಟು ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಇದೆ. ವೇಜಸ್ ಅಂಡ್ ಸ್ಯಾಲರೀಸ್ ಆಕ್ಚುಲಿ ಆಲ್ರೆಡಿ ಪೇಯ್ಡ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಬೋತ್, ಎರಡನ್ನೂ ಕೂಡ ಡೆಬಿಟ್ ಸೈಡ್ಗೆ ಚಾರ್ಜ್ ಮಾಡ್ತೀವಿ. ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಪಾರ್ಟ್ ಫ್ರಮ್ ದೀಸ್ ಟು, ಅಂದ್ರೆ ವೇಜಸ್ ಮತ್ತೆ ಮಟೀರಿಯಲ್ ನ ಬಿಟ್ಟು ಬೇರೆ ಯಾವ್ದಾದ್ರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಗಳನ್ನ ಕಾಂಟ್ರಾಕ್ಟರ್ ಇನ್ಕರ್ ಮಾಡಿದ್ರೆ ಅದನ್ನು ಕೂಡ ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು.
ನೆಕ್ಸ್ಟ್ ಸಬ್ ಕಾಂಟ್ರಾಕ್ಟರ್ ಫೀಸ್. ಐ ಟೋಲ್ಡ್ ಯು ವೈಲ್ ಎಕ್ಸ್ಪ್ಲೈನಿಂಗ್ ದ ನೇಚರ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಥವಾ ಕಾಂಟ್ರಾಕ್ಟ್, ಕೆಲವೊಂದು ಸ್ಪೆಷಲೈಸ್ಡ್ ವರ್ಕ್ಗಳನ್ನ ನಾವು ಸಬ್ ಕಾಂಟ್ರಾಕ್ಟರ್ಗೆ ಕೊಟ್ಟಿರ್ತೀವಿ ಅಥವಾ ಕಾಂಟ್ರಾಕ್ಟರ್ ಕೊಟ್ಟಿರ್ತಾನೆ, ಅದಕ್ಕೆ ಅಂತ ಏನು ಖರ್ಚುಗಳನ್ನ ಇನ್ಕರ್ ಮಾಡಿರ್ತಾರೆ ಎಕ್ಸ್ಪೆನ್ಸಸ್ ನಾವು ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಸೊ ನೆಕ್ಸ್ಟ್ ಟು ಪ್ಲಾಂಟ್ ಅಂಡ್ ಮೆಷಿನರಿ ಅಂತ ಇದೆ, ಪರ್ಚೇಸ್ ಪ್ರೈಸ್ ಆರ್ ಬುಕ್ ವ್ಯಾಲ್ಯೂ ಅಂತ. ಓಕೆ, ಇದು ದರ್ ಇಸ್ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಫಾರ್ ದ ಸೇಮ್. ಇಲ್ಲಿ ನಾವೇನಕ್ಕೆ ಪ್ಲಾಂಟ್ ಅಂಡ್ ಮಿಷನರಿ ರೆಕಾರ್ಡ್ ಮಾಡ್ಕೊಂಡಿದೀವಿ ಅಂತಂದ್ರೆ, ಈಗ ಆಬ್ವಿಯಸ್ಲಿ ನಮ್ಗೆಲ್ಲ ಗೊತ್ತು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ನಡೀತಿರ್ಬೇಕಂದಾಗ ಪ್ಲಾಂಟ್ ಮತ್ತೆ ಮಷಿನರೀಸ್, ಮೂವರ್ಸ್ ಅದೆಲ್ಲ ಬೇಕಾಗುತ್ತೆ ನಮ್ಗೆ, ಕ್ರೇನ್ಗಳು ಬೇಕಾಗ್ಬೋದು, ಹೌದಲ್ವಾ? ಸೊ ಆ ತರ ಪ್ಲಾಂಟ್ ಮತ್ತೆ ಮಷಿನರೀಸ್ಗಳನ್ನ ನಾವೆಲ್ಲ ಏನ್ ಯೂಸ್ ಮಾಡ್ಕೊಂತೀವಿ, ಕಾಂಕ್ರೀಟ್ ಮಿಕ್ಸರ್ ಆಗಿರ್ಬೋದು, ಆ ತರದ್ದು ಯೂಸ್ ಮಾಡ್ಕೊಂಡಾಗ ಅದು ಡೆಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡ್ಬೇಕಾಗತ್ತೆ. ಸೊ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದು ಯಾವಾಗ ಅಂದ್ರೆ ಇಫ್ ಇಟ್ ಈಸ್ ಓನ್ ಬೈ ದ ಕಂಪನಿಯವರೇ ಓನ್ ಮಾಡಿದ್ರೆ ವಿಲ್ ಚಾರ್ಜ್ ಡೆಪ್ರಿಸಿಯೇಷನ್. ಅದನ್ನ ಬೈ ಮಾಡ್ಕೊಂಡು ತಗೊಂಡ್ಬಂದಿದ್ರೆ ನಾವು ಹೈರ್ ಚಾರ್ಜಸ್ ಅನ್ನ ಇಲ್ಲಿ ಹಾಕೊಬೇಕಾಗುತ್ತೆ. ಓಕೆನಾ? ಸೊ ಈಗ ಅಗೇನ್ ಡೆಪ್ರಿಸಿಯೇಷನ್ ಅನ್ನ ನಾವೇನಾದ್ರೂ ಇಲ್ಲಿ ಚಾರ್ಜ್ ಮಾಡ್ಬೇಕಂದ್ರೆ ದೇರ್ ಆರ್ ಟೂ ಆಲ್ಟರ್ನೇಟಿವ್ಸ್, ಟೂ ಮೆಥಡ್ಸ್, ಎರಡಿದೆ. ಒಂದು ಡೆಬಿಟ್ ಸೈಡ್ ನಲ್ಲಿ ಓಪನಿಂಗ್ ವ್ಯಾಲ್ಯೂ ಅಥವಾ ಪರ್ಚೇಸ್ ಪ್ರೈಸ್ ಅನ್ನ ರೆಕಾರ್ಡ್ ಮಾಡ್ಕೊಂಡು, ಕ್ರೆಡಿಟ್ ಸೈಡ್ ಅಲ್ಲಿ ಅದರ ಕ್ಲೋಸಿಂಗ್ ವ್ಯಾಲ್ಯೂನ ರೆಕಾರ್ಡ್ ಮಾಡ್ಕೊಳ್ಳೋದ್ರಿಂದ ದ ಡಿಫರೆನ್ಸ್ ವಿಲ್ ಬಿ ಡೆಪ್ರಿಸಿಯೇಷನ್ ವಿಚ್ ಇಸ್ ಆಟೋಮೆಟಿಕಲಿ ಡೆಬಿಟೆಡ್ ಟು ದ ಕಾಂಟ್ರಾಕ್ಟ್ ಅಕೌಂಟ್. ಅದನ್ನ ಮಾಡ್ಬೋದು, ಆರ್ ಎಲ್ಸ್ ಈ ಒಂದು ಮೆಥಡ್ನು ಕೂಡ ಫಾಲೋ ಮಾಡ್ಬೋದು. ಇನ್ನೊಂದು ಮೆಥಡ್ ಏನಪ್ಪಾ ಅಂತಂದ್ರೆ ನೇರವಾಗಿ ಡೆಪ್ರಿಸಿಯೇಷನ್ ಅನ್ನೇ ಕ್ಯಾಲ್ಕುಲೇಟ್ ಮಾಡಿ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡೋದು. ನೆಕ್ಸ್ಟ್ ನಿಮ್ಗೆ ಪ್ರಾಕ್ಟಿಕಲ್ ಪಾರ್ಟ್ ಬಂದಾಗ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ನೆಕ್ಸ್ಟ್ ಎಂಟ್ರಿ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ದು ಇದೆಯೋ ಅದನ್ನ ನೋಡ್ಕೋಬೇಕು. ಅಪೋರ್ಷನ್ಡ್ ಶೇರ್ ಆಫ್ ಓವರ್ ಹೆಡ್ಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಕಾಮನ್ ಆಗಿ ಒಂದು ಕಂಪ್ನಿ ಎಂಟೈರ್ ಎಷ್ಟೊಂದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಇರ್ತವೆ, ಎಲ್ಲದಕ್ಕೂ ಸೇರಿ ಖರ್ಚು ಮಾಡ್ಕೊಂಡಿರ್ತಾರೆ. ಲೈಕ್ ಒಬ್ಬನೇ ಮ್ಯಾನೇಜರ್ ಇರ್ತಾನೆ ಕಂಪ್ನಿನಲ್ಲಿ, ಒಬ್ಬನೇ ಒಬ್ಬ ಸಿಇಒ ಇರ್ತಾನೆ, ಅವ್ರಿಗೆ ಕೊಟ್ಟಿರೋ ಸ್ಯಾಲರಿ, ಆಫೀಸ್ ಎಕ್ಸ್ಪೆನ್ಸಸ್, ಅದೆಲ್ಲ ಕಾಮನ್ ಆಗಿರುತ್ತೆ, ಕಾಮನ್ ಟು ಆಲ್ ದ ಕಾಂಟ್ರಾಕ್ಟ್ಸ್. ಈ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ಗೆ ಎಷ್ಟು ಶೇರ್ ಬಂದಿದೆಯೋ ಅದನ್ನ ಮಾತ್ರನೇ ಡೆಬಿಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಮ್ ಕಾಂಟ್ರಾಕ್ಟ್ ಅಲ್ಲಿ ಇರೋ ಯಾವುದೋ ಸರ್ಪ್ಲಸ್ ಆಫ್ ಮೆಟೀರಿಯಲ್ ನ ಸೇಲ್ ಮಾಡಿದ್ವಿ ಅಥವಾ ಸ್ಕ್ರಾಪ್ ಆಫ್ ಮೆಟೀರಿಯಲ್ ಇತ್ತು ಸೇಲ್ ಮಾಡಿದ್ವಿ, ಅದ್ರ ಮೇಲೆ ನಮ್ಗೆ ಪ್ರಾಫಿಟ್ ಬಂದಿದೆ ಅಂತಂದ್ರೆ ಅಮೌಂಟ್ ಆಫ್ ಪ್ರಾಫಿಟ್ ಮಾತ್ರ, ಎಕ್ಸಾಕ್ಟ್ ಅಮೌಂಟ್ ಆಫ್ ಪ್ರಾಫಿಟ್ ಅನ್ನ ದಟ್ ಟು ಬಿ ಡೆಬಿಟೆಡ್ ಟು ದ ಕಾಂಟ್ರಾಕ್ಟ್ ಅಕೌಂಟ್. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬರೋಣ. ಈ ಮಟೀರಿಯಲ್ಗೆ ರಿಲೇಟೆಡ್ ಆಗಿ ಯಾವ್ಯಾವ ಎಂಟ್ರಿಗಳನ್ನ ವಿ ಗೋಯಿಂಗ್ ಟು ಕ್ರೆಡಿಟ್ ಅಂತ ಅಂದ್ರೆ, ಒಂದು ಮಟೀರಿಯಲ್ ರಿಟರ್ನ್ ಟು ಸ್ಟೋರ್. ನಮ್ಗೆ ಏನಾದ್ರು ಮಟೀರಿಯಲ್, ನಮ್ಗೆ ಕಾಂಟ್ರಾಕ್ಟ್ಗೆ ಕಳಿಸಿರೋ ಮಟೀರಿಯಲ್ ಇಫ್ ದರ್ ಈಸ್ ಅ ಸರ್ಪ್ಲಸ್, ಅದನ್ನ ಸ್ಟೋರ್ಗೆ ರಿಟರ್ನ್ ಮಾಡ್ತೀರಾ, ದಟ್ ಟು ಬಿ ಕ್ರೆಡಿಟೆಡ್. ಸೆಕೆಂಡ್ ಒನ್ ಮಟೀರಿಯಲ್ ಸೋಲ್ಡ್, ಕಾಸ್ಟ್ ಪ್ರೈಸ್ ಅಲ್ಲಿ ಹಾಕೋಬೇಕು ಯಾವಾಗ್ಲೂ, ಯಾಕಂದ್ರೆ ಪ್ರಾಫಿಟ್ ಅನ್ನ ನಾವು ಡೆಬಿಟ್ ಮಾಡಿದೀವಿ. ಇಫ್ ದರ್ ಈಸ್ ಅ ಲಾಸ್ ಇಟ್ ವಿಲ್ ಬಿ ಕ್ರೆಡಿಟೆಡ್. ನೆನ್ಪಿಟ್ಕೊಳ್ಳಿ, ಲಾಸ್ ಆನ್ ಸೇಲ್ ಆಫ್ ಮಟೀರಿಯಲ್ ಇದ್ರೆ ಕಾಂಟ್ರಾಕ್ಟ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು, ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ ಇದ್ರೆ ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಇಲ್ಲಿ ಮಟೀರಿಯಲ್ ಸೋಲ್ಡ್ ಎಂಟ್ರಿ ಏನಿದೆ ದಟ್ ಮಸ್ಟ್ ಬಿ ಆಫ್ ಅ ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮಟೀರಿಯಲ್, ಅದನ್ನ ಮಟೀರಿಯಲ್ಸ್ ಅಟ್ ಸೈಟ್ ಅಂತಾನು ಕರಿತೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮಟೀರಿಯಲ್ ನ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ವರ್ಕ್ ಇನ್ ಪ್ರೋಗ್ರೆಸ್. ಐ ಟೋಲ್ಡ್ ಯು, ನಾನು ನಿಮ್ಗೆ ಹೇಳಿದೆ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದಾಗ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ. ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಅದನ್ನ ನಾನು ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾವಾಗ ವರ್ಕ್ ಇನ್ ಪ್ರೋಗ್ರೆಸ್ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ವರ್ಕ್ ಇಸ್ ನಾಟ್ ಕಂಪ್ಲೀಟೆಡ್, ಇನ್ನು ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತ. ದಿಸ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ಕ್ಲೂಡ್ಸ್ ಟೂ ಎಲಿಮೆಂಟ್ಸ್, ಎರಡು. ಒಂದು ವರ್ಕ್ ಸರ್ಟಿಫೈಡ್, ಇನ್ನೊಂದು ವರ್ಕ್ ಅನ್ಸರ್ಟಿಫೈಡ್. ನಾನು ನಿಮ್ಗೆ ನೇಚರ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕಂದಾಗ ಹೇಳಿದೆ, ಯಾರೋ ಒಬ್ಬ ಬರ್ತಾನೆ, ಅವ್ನು ಬಂದು ಕಾಂಟ್ರಾಕ್ಟರ್ ಮಾಡಿರುವಂತ ವರ್ಕ್ ಅನ್ನ ಸರ್ಟಿಫೈ ಮಾಡ್ತಾನೆ. ಅವ್ನು ಸರ್ಟಿಫೈ ಮಾಡಿದ್ರೆ ಮಾತ್ರ ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡ್ತಾನೆ ಅಂತ. ಆರ್ಕಿಟೆಕ್ಟ್, ರೈಟ್? ಸೊ ಆರ್ಕಿಟೆಕ್ಟ್ ಸರ್ಟಿಫೈ ಮಾಡಿದ್ಮೇಲೆ ಆ ಒಂದು ಸರ್ಟಿಫೈಡ್ ಪೋರ್ಷನ್ ಆಫ್ ವರ್ಕ್ಗೆ ಬೆಲೆ ಕಟ್ಬೋದು, ಯಾಕಂದ್ರೆ ದಟ್ ಪೋರ್ಷನ್ ಆಫ್ ವರ್ಕ್ ಹ್ಯಾಸ್ ಫುಲ್ಫಿಲ್ಡ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ಅ ಕಾಂಟ್ರಾಕ್ಟಿ ಅಂತ. ಅಷ್ಟು ವರ್ಕ್ ಟೆಕ್ನಿಕಲಿ ಕಂಪ್ಲೀಟ್ ಆಗಿದೆ ಅನ್ನೋ ತರ, ರೈಟ್? ಅದಕ್ಕೆ ನಾವು ಬೆಲೆ ಕಟ್ಬೋದು. ಸೊ ಇನ್ನ ಅವನೇನು ಆರ್ಕಿಟೆಕ್ಟ್ ಸರ್ಟಿಫೈ ಮಾಡಿಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಕ್ ಬರಲ್ಲ, ಯಾಕಂದ್ರೆ ಅದಿನ್ನು ಎಲ್ಲಾ ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡಿರಲ್ಲ. ಸೊ ಎರಡು ಎಲಿಮೆಂಟ್ ಆಫ್ ವರ್ಕ್ ಇರುತ್ತೆ ಇಲ್ಲಿ. ಒಂದು ವರ್ಕ್ ಸರ್ಟಿಫೈಡ್, ಅದನ್ನ ನಾವು ಪ್ರೈಸ್ ಅಲ್ಲಿ ವ್ಯಾಲ್ಯೂ ಮಾಡ್ತೀವಿ. ವರ್ಕ್ ಅನ್ಸರ್ಟಿಫೈಡ್ ಅನ್ನ ನಾವು ಕಾಸ್ಟ್ ಅಲ್ಲಿ ವ್ಯಾಲ್ಯೂ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೆನ್ಪಿಟ್ಕೊಳ್ಳಿ. ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಎರಡು ಎಲಿಮೆಂಟ್ ಬರ್ತವೆ. ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ರೆಕಾರ್ಡ್ ಮಾಡೋದು ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಇದ್ದಾಗ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಎರಡು ಎಲಿಮೆಂಟ್, ಒಂದು ವರ್ಕ್ ಸರ್ಟಿಫೈಡ್, ಇದನ್ನ ಪ್ರೈಸ್ ಅಲ್ಲಿ ವ್ಯಾಲ್ಯೂ ಮಾಡ್ತೀವಿ. ಇನ್ನೊಂದು ವರ್ಕ್ ಅನ್ಸರ್ಟಿಫೈಡ್, ಇದನ್ನ ಕಾಸ್ಟ್ ಅಲ್ಲಿ ವ್ಯಾಲ್ಯೂ ಮಾಡ್ತೀವಿ. ಸೊ ಇದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಇದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತೀವಿ. ಇನ್ ಕೇಸ್ ಇಫ್ ದ ಕಾಂಟ್ರಾಕ್ಟ್ ಇಸ್ ಕಂಪ್ಲೀಟೆಡ್ ಅಂತ ಅನ್ಕೊಳ್ಳೋಣ, ಇನ್ ದ ಸೇಮ್ ಪ್ಲೇಸ್, ದ ಪ್ಲೇಸ್ ವೇರ್ ವಿ ಗೋಯಿಂಗ್ ಟು ರೆಕಾರ್ಡ್ ವರ್ಕ್ ಇನ್ ಪ್ರೋಗ್ರೆಸ್, ದೇರ್ ಅದ್ರ ಬದಲು ನಾವೇನ್ ರೆಕಾರ್ಡ್ ಮಾಡಬೇಕು, ಪ್ರೈಸ್ ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ರೆಕಾರ್ಡ್ ಮಾಡ್ತೀವಿ.
ಅದು ಬೈ ಕಾಂಟ್ರಾಕ್ಟಿ ಅಕೌಂಟ್ ಅಂತ ಹಾಕಿ, ಕಾಂಟ್ರಾಕ್ಟಿ ಅಕೌಂಟ್ ಅಂತ ಹಾಕಿ ನಾವೇನ್ ಮಾಡ್ಬೇಕಾಗತ್ತೆ, ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅಬ್ನಾರ್ಮಲ್ ಲಾಸ್. There is a difference between normal loss and abnormal loss. You are well aware of that, I know. ನೀವು ಸುಮಾರು ಸಲ ಕೇಳಿದ್ದೀರಾ ಈ ಒಂದು ಟರ್ಮ್ ಅನ್ನ. ಅಬ್ನಾರ್ಮಲ್ ಲಾಸ್ ಹ್ಯಾಪನ್ಸ್ ಅಥವಾ ಅಬ್ನಾರ್ಮಲ್ ಲಾಸ್ ವಿಚ್ ಹ್ಯಾಪನ್ಸ್ ಡ್ಯೂ ಟು ಅಬ್ನಾರ್ಮಲ್ ರೀಸನ್ಸ್. ಆಕ್ಸಿಡೆಂಟ್ ಆಗಿರ್ಬೋದು, ಥೆಫ್ಟ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಪಿಲ್ಫಿರೇಜ್ ಆಗಿರ್ಬೋದು, ಈ ತರ ಅಬ್ನಾರ್ಮಲ್ ರೀಸನ್ಗಳಿಗೋಸ್ಕರ ಆಗುವಂಥದ್ದೇನು ಅಬ್ನಾರ್ಮಲ್ ಲಾಸ್ ಅಂತ ಕರಿತೇವೆ. ಅಬ್ನಾರ್ಮಲ್ ಲಾಸ್ ಏನಾದ್ರು ಆದ್ರೆ, ಕಾಂಟ್ರಾಕ್ಟ್ ಇಂದ ಯಾರೋ ಮಟೀರಿಯಲ್ ಅನ್ನ ಕದ್ಕೊಂಡು ಹೋಗ್ಬಿಟ್ರು, ಫೈರ್ ಆಯ್ತು, ಲೈಕ್ ಏನೋ ಹಾಳಾಗಿದೆ, ಆ ತರ ಸಿಚುವೇಶನ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ, ಮಟೀರಿಯಲ್ ಲಾಸ್ಟ್ ಆಗ್ಲಿ ಅಥವಾ ಪ್ಲಾಂಟ್ ಡೆಸ್ಟ್ರಾಯ್ ಆಗ್ಲಿ, ವಾಟ್ ಎವರ್ ಏನಾದ್ರೂ ಐಟಮ್ ಸೆಂಟ್ ಟು ಕಾಂಟ್ರಾಕ್ಟ್ಗೆ ಅಂತ ಕೊಟ್ಟಿರೋ ಯಾವುದೇ ಐಟಮ್ ಲಾಸ್ ಆದ್ರೂ, ಅಬ್ನಾರ್ಮಲ್ ಲಾಸ್ ಆದ್ರೂ, ಕಾಂಟ್ರಾಕ್ಟ್ ಅಕೌಂಟ್ಗೆ ನಾವೇನ್ ಮಾಡ್ಬೇಕು, ಕ್ರೆಡಿಟ್ ಮಾಡ್ತೀವಿ. ಓಕೆನಾ, ಕ್ರೆಡಿಟ್ ಆಗ್ಬೇಕು, ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಬೈ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ ಲೆಸ್ ಡೆಪ್ರಿಸಿಯೇಷನ್. ಐ ಟೋಲ್ಡ್ ಯು ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ ಯಾಕೆ ಹಾಕೊಂಡಿದೀವಿ, ಇನ್ ಕೇಸ್ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ ಇದ್ರೂ ಕೂಡ ನಾವು ಕ್ರೆಡಿಟ್ ಮಾಡ್ತೀವಿ. ಅದೇ ತರ ನಾವು ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ ಅನ್ನು ಕೂಡ ನಾವೇನ್ ಮಾಡ್ಬೇಕು, ಇಲ್ಲಿ ಕ್ರೆಡಿಟ್ ಮಾಡ್ಕೋಬೇಕು. ಅದನ್ನ ನಾವು ಯಾವಾಗ್ಲೂ ರಿಟರ್ನ್ ಡೌನ್ ವ್ಯಾಲ್ಯೂನಲ್ಲಿ ತಗೋತೀವಿ. ರಿಟರ್ನ್ ಟು ಸ್ಟೋರ್ ಅಂದ್ರೆ ಏನು, ಪ್ಲಾಂಟ್ ನಮ್ಗೆ ಆಲ್ರೆಡಿ ಇಶ್ಯೂ ಆಗಿತ್ತು, ಮಷಿನರಿ ನಮ್ಗೆ ಆಲ್ರೆಡಿ ಇಶ್ಯೂ ಆಗಿತ್ತು ಸೈಟ್ಗೆ, ಅದನ್ನ ಯೂಸ್ ಮಾಡ್ಕೊಂಡ್ವಿ ಸರ್ಟನ್ ನಂಬರ್ ಆಫ್ ಡೇಸ್, ಯೂಸ್ ಮಾಡ್ಕೊಂಡ್ಮೇಲೆ ವಾಪಸ್ ಕೊಡ್ತಿದೀವಿ. ಟು ದ ಎಕ್ಸ್ಟೆಂಟ್ ಆಫ್ ಯೂಸೇಜ್, ಅಥವಾ ಎಷ್ಟು ದಿನ ನಾವು ಯೂಸ್ ಮಾಡ್ಕೊಂಡಿವಿ ಅಷ್ಟು ದಿನ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ದಟ್ ಈಸ್ ವೈ ಆಫ್ಟರ್ ಚಾರ್ಜಿಂಗ್ ಡೆಪ್ರಿಸಿಯೇಷನ್ ದ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಆನ್ ಟು ದ ಕ್ರೆಡಿಟ್ ಸೈಡ್. ಓಕೆನಾ, ಬೈ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್, ಪ್ಲಾಂಟ್ ಅನ್ನ ಡೆಪ್ರಿಸಿಯೇಷನ್ ಲೆಸ್ ಮಾಡಿ ಉಳ್ಕೊಂಡಿರೋ ವ್ಯಾಲ್ಯೂನ ನಾವೇನ್ ಮಾಡ್ತೀವಿ, ರಿಟರ್ನ್ ಆದಾಗ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಂಡ್ ಲಾಸ್ಟ್ ಎಂಟ್ರಿ ಈಸ್ ದಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಬೈ ಪ್ಲಾಂಟ್. ಇದನ್ನ ಹೇಗೆ ರೆಕಾರ್ಡ್ ಮಾಡಬೇಕು ಅಂತಂದ್ರೆ, ದೇರ್ ಇಸ್ ಅ ಪ್ರೊಸೀಜರ್. ಲೆಸ್ ಡೆಪ್ರಿಸಿಯೇಷನ್, ಲೆಸ್ ಪ್ಲಾಂಟ್ ಲಾಸ್ಟ್, ಲೆಸ್ ರಿಟರ್ನ್ ಟು ಸ್ಟೋರ್. ಈ ಮೂರು ಎಲಿಮೆಂಟ್ಗಳನ್ನು ಫಸ್ಟ್ ನಾವೇನ್ ಮಾಡ್ಕೋಬೇಕಾಗತ್ತೆ, ಮೊದಲಿಗೆ ರಿಟರ್ನ್ ಟು ಸ್ಟೋರ್ ಲೆಸ್ ಮಾಡ್ಕೊಬೇಕು, ಎಟ್ ಕಾಸ್ಟ್ ಅಲ್ಲಿ ಪ್ಲಾಂಟ್ ಲಾಸ್ಟ್ ಅನ್ನು ಕೂಡ ನಾವು ಲೆಸ್ ಮಾಡ್ಕೊಬೇಕು, ಅಂಡ್ ಫೈನಲಿ ಉಳ್ಕೊಂಡಿರುವಂತ ವ್ಯಾಲ್ಯೂಗೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನ್ ಬರುತ್ತೆ WDV, ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ನಾನು ನಿಮ್ಗೆ ಫಾರ್ಮ್ಯಾಟ್ ಹೇಳ್ತಾ ನಿಮ್ಗೆ ಇದನ್ನೆಲ್ಲ ಹೇಳಿದ್ರೆ ಅಷ್ಟು ಚೆನ್ನಾಗಿ ಅರ್ಥ ಆಗಲ್ಲ. ವಿಲ್ ಮೂವ್ ಟು ದ ಪ್ರಾಕ್ಟಿಕಲ್ ಪಾರ್ಟ್, ದೇರ್ ವಿಲ್ ಗೆಟ್ ಟು ನೌ. ಓಕೆನಾ, ಇಷ್ಟು ಎಂಟ್ರಿಗಳನ್ನ ಮಾಡಿದ್ಮೇಲೆ ವಿಲ್ ಹ್ಯಾವ್ ಟು ಕಂಪೇರ್ ಬೋತ್ ಸೈಡ್ಸ್. ಎರಡೂ ಸೈಡ್ಗಳನ್ನ ಕಂಪೇರ್ ಮಾಡ್ತೀವಿ. ಇಫ್ ಕ್ರೆಡಿಟ್ ಸೈಡ್ ಎಕ್ಸೀಡ್ಸ್ ಡೆಬಿಟ್ ಸೈಡ್, ಇಫ್ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್, there will be a notional profit or profit. ನೋಷನಲ್ ಪ್ರಾಫಿಟ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ, ಇಫ್ ದ ಕಾಂಟ್ರಾಕ್ಟ್ ಈಸ್ ಇನ್ಕಂಪ್ಲೀಟ್, ಕಾಂಟ್ರಾಕ್ಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತಂದಾಗ ಅದನ್ನ ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ. ಇಫ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್ ಅಥವಾ ಫಿನಿಶ್ಡ್ ಅಂತಂದ್ರೆ ಪ್ರಾಫಿಟ್ ಅಂತಾನೆ ಕರಿತೀವಿ. ಓಕೆನಾ, ನೋಷನಲ್ ಪ್ರಾಫಿಟ್ ಅಂದ್ರೆ ಏನು, ಅದನ್ನೆಲ್ಲ ನಾನು ನೆಕ್ಸ್ಟ್ ಸೆಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಗೈನ್ ಅದೇ ತರ ಎಕ್ಸ್ಟ್ರೀಮ್ ಆಪೋಸಿಟ್ ಸಿಚುವೇಶನ್ ಏನು, ಇನ್ ಕೇಸ್ ಇಫ್ ದ ಡೆಬಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಕ್ರೆಡಿಟ್ ಸೈಡ್ ಅಂದಾಗ, ಡೆಬಿಟ್ ಸೈಡ್ ಅಲ್ಲಿ ನಾವೆಲ್ಲ ಎಕ್ಸ್ಪೆನ್ಸಸ್ ಗಳನ್ನ ರೆಕಾರ್ಡ್ ಮಾಡಿದೀವಿ, ಡೆಬಿಟ್ ಸೈಡ್ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಗಿಂತ ಅಂದಾಗ ದೇರ್ ವಿಲ್ ಬಿ ಅ ಲಾಸ್. ಅಲ್ಲಿ ನಮಗೆ ನೋಷನಲ್ ಲಾಸ್ ಅಂತ ಕರಿತೀವಿ. ಯಾವಾಗ ನೋಷನಲ್ ಲಾಸ್, ಅಗೇನ್ ಇಫ್ ದ ಕಾಂಟ್ರಾಕ್ಟ್ ಈಸ್ ಇನ್ಕಂಪ್ಲೀಟ್. ಕಂಪ್ಲೀಟ್ ಆಗ್ಬಿಟ್ಟಿದ್ರೆ ಇಟ್ ಈಸ್ ಲಾಸ್. ಹಾಗೆ ನಾನು ನಿಮ್ಗೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದೆ, ಎಂಟೈರ್ ಪ್ರಾಫಿಟ್ ಈಸ್ ನಾಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಅಂತ. ಕಾಂಟ್ರಾಕ್ಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂದಾಗ ಬರುವಂತ ಅಷ್ಟು ಲಾಭದಲ್ಲಿ ಎಲ್ಲಾ ಲಾಭನೂ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸಲ್ಲ. ಸಮ್ ಪೋರ್ಷನ್ ಆಫ್ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ ಟು profit and loss account, and the portion of remaining part is kept as reserves, that is there in the contract account. Okay, idishtu contract account na pro forma. Okay na, so next class alli navu remaining part ಏನು theoretical part is there, terminologies in contract costing ಇದೆ, ಅದನ್ನ ನಾವು will discuss. Thank you. So what have we discussed in this session ಅಂದ್ರೆ, ಜಾಬ್ ಕಾಸ್ಟಿಂಗ್ ಮತ್ತೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇರುವಂತ ಡಿಫ್ರೆನ್ಸಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಸಿಂಪ್ಲಿ ಹೇಳೋದಾದ್ರೆ, ಜಾಬ್ಸ್ ಆರ್ ಸ್ಮಾಲ್ ಕಾಂಟ್ರಾಕ್ಟ್ಸ್ ಅಂಡ್ ಕಾಂಟ್ರಾಕ್ಟ್ಸ್ ಆರ್ ಬಿಗ್ ಜಾಬ್ಸ್. ಅಂಡ್ ಪ್ರಿಪರೇಷನ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್, ಹೇಗೆ ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಪ್ರೊಸೀಜರ್ ಅನ್ನ ತಿಳ್ಕೊಂಡ್ವಿ. ಎಲ್ಲಾ ಎಕ್ಸ್ಪೆನ್ಸಸ್ ಗಳು ವೆದರ್ ಇಟ್ ಇಸ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಅದನ್ನ ನಾವೇನ್ ಮಾಡ್ಬೇಕು, ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಪ್ರೈಸ್ ಆಫ್ ಅ ಕಾಂಟ್ರಾಕ್ಟ್ ಅನ್ನ ಇನ್ ಕೇಸ್ ಆಫ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಇಫ್ ದ ಕಾಂಟ್ರಾಕ್ಟ್ ಈಸ್ ನಾಟ್ ಕಂಪ್ಲೀಟೆಡ್, ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಕಾಂಟ್ರಾಕ್ಟ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ಬೇಕಂತ ತಿಳ್ಕೊಂಡ್ವಿ. ಮಟೀರಿಯಲ್ಸ್ ನಾಟ್ ಯೂಸ್ಡ್ and transferred from the contract are also credited.
ಮಟೀರಿಯಲ್ಸ್ ಅನ್ನ ಯೂಸ್ ಮಾಡಿಲ್ಲ ಹಂಗೆ ಉಳ್ಕೊಂಡಿದೆ ಅಥವಾ ಮಟೀರಿಯಲ್ಸ್ ಲಾಸ್ಟ್, ಪ್ಲಾಂಟ್ ಲಾಸ್ಟ್ ಅಥವಾ ಮಟೀರಿಯಲ್ಸ್ ಆರ್ ಪ್ಲಾನ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ ಅಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ಗಳು ನಾವೇನ್ ಮಾಡಬೇಕು ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡಬೇಕು. ಇಷ್ಟು ತಿಳ್ಕೊಂಡ್ವಿ. ಅಂಡ್ ಪ್ರಾಫಿಟ್ ಆರ್ ಲಾಸಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ. ಕಾಂಟ್ರಾಕ್ಟ್ ಅಲ್ಲಿ ಏನ್ ಪ್ರಾಫಿಟ್ ಬರುತ್ತೆ ಅಥವಾ ಲಾಸ್ ಬರುತ್ತೆ ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. In case there is a loss, the entire loss is transferred to profit and loss account. If there is a profit andre incomplete contracts alli ಏನಾದ್ರು profit ಬಂದ್ರೆ portion of profit is transferred to profit and loss account and some portion of profit is kept as reserves. ಇದಿಷ್ಟು ವಿಚಾರಗಳನ್ನ ನಾವು ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು ವೆರಿ ಮಚ್.